ಏನು ಹೇಳ್ಯಾರ ನಿನ್ನೆ ಹಿರಿಯರ ಬಗ್ಗೆ ಹೇಳಿದೆ ಹಿರಿಯ ಒಬ್ಬರ ಬಗ್ಗೆ ಹಾಂ ಡೇಪಿನೂ ಸಿಗೋದಿಲ್ಲ ನೋಡಂತೇನಿ. ಯಾಕ ಏನು ಸಮಸ್ಯೆ ಆಗೈತೆ? ಅದು ಬೇರೆ ಎಲ್ಲಿ ಸಿಕ್ತು ನಿನಗೆ? ಹಾಂ 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 ಅದು ಬೇರೆ ಬಿಟ್ಟಾಡೋ ಡೇಪಿ ಗೊಬ್ಬರ ಸಿಗಲಿಲ್ಲ. ಹಾಂ ಅಗದಿ ಕಟ್ಬಟ್ ಮಾಡಿ ತಂದ ನಾವು ಒಬ್ಬ ಎಲ್ಲಾರ ಸಿಕ್ಕರು ಆ ಲಿಂಕ್ ಈ ಅಂಗಡಿಯವ್ರ ಕಥಂತ್ರ ಲಿಂಕ್ ಐತಿ. ಅಲ್ಲ ನಿಮ್ಮ ಹೊಲಕ್ಕೆ ಏನು ಬಿತ್ತಾವನಿ? ಸೋಯಾಬೀನ ಹಿಂಗಾರಿ ಏನು ಬಿತ್ತಿಮೋ? ಕಡ್ಲಿ ಬಿಟ್ಬಿಡ್ದ. ಕಡ್ಲಿ ಬಿತ್ತಿನ ಮತ್ತು ನೀ DAPನ ಬೇಕಂತ ಯಾಕೆ ತಲೆ ಕೆಡಿಸ್ಕೊಂಡಿಮೋ? ಹ್ಞೂ ಅದಕ್ಕೆ SSP ಅಂತಂದು ಗೊಬ್ಬರ ಐತೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೇಳಿ. ಅದನ್ನು ಹಾಕಲ್ಲ ಇಳುವರಿ ಬರ್ತೈತೆ, ಚಲೋ ಬರ್ತೈತೆ. ನಾವು 5-6 ವರ್ಷ ಆತು ನಾವು ಯೂಸ್ ಮಾಡಾಕೈತಿ ಅದನ್ನು. ಎಷ್ಟು ಕ್ವಿಂಟಲ್ ತೆಗಿತೀನಿ DAP ಹಾಕಿ? 11-12 ಕ್ವಿಂಟಲ್. ಹೌದು, ನಮ್ಮದು ಅಷ್ಟು ಇಳುವರಿ ಬರ್ತೈತಲ್ಲ. 5-6 ವರ್ಷ ಆತು ನಾವು DAPನ ಬೆಟ್ ಮಾಡಿಲ್ಲ ನಮ್ಮ ಹೊಲಕ್ಕೆ. ಚಲೋ ಇಳುವರಿ ಬರ್ತೈತೆ ನಮ್ಮದು. ಅದ್ರಾಗ 16% ರಂಜಕನೂ ಇರ್ತೈತಿ, ಕ್ಯಾಲ್ಸಿಯಂ ಇರ್ತೈತಿ, ಸಲ್ಫರ್ ಇರ್ತೈತಿ. ಹಾಂ ಏನಿಲ್ಲ, ಅದನ್ನು ಹಾಕಿ ನೀ SSP ಚಲೋ ಆಗ್ತೈತೆ. ಹಾಂ ಇಷ್ಟಾಗಿ ಅದ್ರದ್ದು ಏನೈತಿ, ರೇಟ್ನು ಕಡಿಮೆ ಐತಿ. ಅದಕ್ಕೆ ಯಾವುದೇ ರೀತಿ ಲಿಂಕ್ನು ಕೊಡೋದಿಲ್ಲ. ಇದು ಭಾಳ ಮಂದಿ ರೈತರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಅದರ ಸಂಬಂಧ ನಾವು ಮೊದಲು ಹಾಕಕ್ಕೆ ಹೊಳ್ಯಾಡಿದ್ದೀವಿ ಇದನ್ನೇ. ನಿನ್ನ ಮುಂದೆ ಹೇಳ್ಬೇಕಂದ್ರೆ 1 ವರ್ಷ 1 ಎಕರೆ ಹಾಕಿದ್ದೀವಿ. ನಮಗೆ ರಿಸಲ್ಟ್ ಕನ್ಫರ್ಮ್ ಮಾತದ. ನಮಗೆ ಇಳುವರಿ ಬರುವಂಗೆ ಬಂತು. ಇದು DAP ಹಾಕಿದ್ದು ಅಷ್ಟ ಬಂತು, ಅದು ಅಷ್ಟ ಬಂತ. SSP AP ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಐತಿ, ಚಲೋ ಐತಿ ಅದ. ಈಗ ದ್ವಿದಳ ಧಾನ್ಯಗಳು ಬರ್ತಾವಲ್ಲ ಇವ, ಇದು ಏನಪ್ಪ, ಸೋಯಾಬೀನ, ಶೇಂಗಾ, ಆಮೇಲೆ ಹಿಂಗಾರಿ ಕಡ್ಲಿ, ಹೆಸರು, ಉದ್ದು, ತೊಗರಿ, ಇವಕ್ಕೆಲ್ಲಕ್ಕೂ ಹತ್ತಿಗೂ ಹಾಕ್ಬೋದು ನೀವು. ಮತ್ತು ಅದು ಕಾಳಿನಿಂದ ಎಣ್ಣೆ ಹಾಕತ್ತೆ ಅದರಿಂದನು. ಚಲೋ ಕೊಡ್ತದೆ ಇಳುವರಿ ಚಲೋ ಐತೆ. ಚಲೋ ಐತೆ. ಗೊಬ್ಬರ ಹಾಕ್ರಿ ಅದನ್ನು ನೀವು, ನಾವೆಲ್ಲ ಹಾಕಿ ನೋಡೀವಿ. ಮತ್ತು 5-6 ವರ್ಷ ಆತು ನಾವು ಯೂಸ್ ಮಾಡಕತ್ತೆ. ರೇಟ್ ಕಡಿಮೆ, ಯಾವುದು ಲಿಂಕ್ ಇಲ್ಲ. ಮತ್ತು ನಿಮಗೆ ರೈತರಿಗೆ ಉಳಿತಾಯ. ನೀವು 1 ಚೀಲ DAP ತೊಗೊಳ್ಳಲ್ಲಿ 2 ಚೀಲ SSP ತೊಗೋಬೋದು ನೀ. ನೀವು ಸುಮ್ಮನೆ ವಿನಾಕಾರಣ ರೈತರ ಲಾಸ್ ಆಗ್ತೀರಿ. ಹೌದಲ್ಲ? ನೀವು ಒಂದು 10 ರೂಪಾಯಿ ನಮಗೆ ಲಾಭ ಆಗಲಿ ಅಂತ ಮಾಡ್ತೀರಿ ನೀವು ರೈತಕ್ಕೆ, ಹೌದಲ್ಲ ರೀ? ಅದ್ರಾಗ 16% ರಂಜಕನೂ ಇರ್ತೈತಪ್ಪಿ. ಅದು ಬೇರುಗಳನ್ನು ಬೆಳವಣಿಗೆ ಮಾಡ್ತೈತಿ. ಆಮೇಲೆ ಕ್ಯಾಲ್ಸಿಯಮ್ಮು, ಸಲ್ಫರ್ ಇರ್ತೈತಲ್ಲ, ಬೇರೆ ಗಂಟೆಗಳನ್ನು ಬಲಿಷ್ಠ ಮಾಡ್ತೈತಿ. ಬೇರೆ ಗಂಟೆಗಳನ್ನ ಬಲಿಷ್ಠ ಅದು ಅಂದ್ರೆ ವಾತಾವರಣದೊಳಗೆ ಈ ನಮ್ಮ ಸಾರಜನಕ ಸಿಗ್ತೈತಲ್ಲ, ಅದನ್ನು ಬೆಳೆಗಳಿಗೆ ತೊಗೊಳಕ್ಕೆ ಸಹಾಯ ಮಾಡ್ತೈತೆ, ಅದು ಒದಗಿಸ್ಕೊಡ್ತೈತಿ. ಅವಾಗ ಆಟೋಮೆಟಿಕ್ ಏನಾಕತಿ, ಕಾಳುಗಳನ್ನು ಮಣಗಂಡ ತುಂಬ ಸರಾಗಿ ಹಾಕವು ಕಾಳು. ಸಲ್ಫರು, ಕ್ಯಾಲ್ಸಿಯಂ ಇರೋದ್ರಿಂದ ಎಣ್ಣೆ ಅಂಶ ಜಾಸ್ತಿ ಆಗ್ತೈತಿ. ಹಿಂಗಾಗಿ ನಿಂಗೆ ಆಟೋಮೆಟಿಕ್ ಇಳುವರಿ ಹೆಚ್ಚಿಗೆ ಬರ್ತೈತಿ. ಗುಳಿಗೆ ಹಂಗಿರ್ತೈತಲ್ಲ ಮಾವ, ಕೂರ್ಗಿ ಒಳಗದು ಇಳಿತೈತೆ. ನೀವು ಬೇಕಾದಂಗೆ ಕೂರ್ಗಿಯಾಗಿ ಇಳಿತೈತೆ ಸಡ್ಡಿ ಬಟ್ಟಲ್ದಾಗ, ಅದ್ರದ್ದೇನು ತೊಂದರೆ ಇಲ್ಲ. ಸರಾಗಿ ನೀವು ಹೆಂಗೆ DAP ಹಾಕ್ತಿರಲ್ಲ ಹಂಗೆ ಗುಳಿಗಿನೇ ಇರ್ತೈತಿ. ಅದೇನು ಜೋನ್ ಹಿಡ್ದಂಗೆ ಹಿಟ್ಟಿನಂಗ ಏನು ಇರೋದಿಲ್ಲ. ಬೇಕಾದಂಗೆ ಕೂರ್ಗಿಯಾಗ ತಾಳ್ನಾಗ ಇಳಿಯೋಂಗೆ ಇರ್ತೈತಿ. ಕೂರ್ಗಿಯಾಗ ಬಿತ್ತಬೋದು, ಏನು ಸಮಸ್ಯೆ ಇಲ್ಲ. ಹಾಕ್ರಿ SSP. ಸುಮ್ಮನೆ ನಿಮಗೆ ರೈತರಿಗೂ ಒಳ್ಳೆ ಇಳುವರಿ ಬರ್ತೈತಿ. ಆಮೇಲೆ ಮತ್ತು ಏನಪ್ಪ, ನಿಮ್ಗೆ ಕಡಿಮೆ ಖರ್ಚಿನೊಳಗೆ ಗೊಬ್ಬರ ಸಿಗ್ತೈತಿ. ಚಲೋ ಐತಿ. ಹಾಕ್ರಿ, ಒಂದು ಸಲ ಹಾಕಿ ನೋಡ್ರಿ. ನೀವು ಮುಂದಿನ ವರ್ಷ ನೀವೇ ಬರ್ತೀರಿ. ನಿಮ್ಮ ತಲೆಯಾಗ ಎಷ್ಟು ನಮ್ಗೆ ಉಳಿತಾಯ ಆಯ್ತಪ್ಪ. ಈಗ ನಿಂದು 2 ಎಕರೆ ಐತಿ, ಈಗ 1,000 ರೂಪಾಯಿ ಕಡಿಮೆ ಆಕತಿ ನಿನಗೆ. ಈಗ ದೊಡ್ಡ ರೈತ 10 ಎಕರೆ 20 ಎಕರೆ ಇದ್ದಾರು 34,000 DAP ಗೊಬ್ಬರಕ್ಕೆ ಕೊಡ್ಬೇಕು ಅವರು. ಹೌದಲ್ಲ? ಆಟೋಮೆಟಿಕ್ ಒಂದು 40,000 ಖರ್ಚು ಮಾಡಲಿ, 20,000 ಖರ್ಚಾರ 20,000 ರೈತರಿಗೆ ಉಳಿತಿಲ್ಲ. ಅದಕ್ಕೆ ನೀವು ಮತ್ತು 4 ಮಂದಿ ರೈತರಿಗೆ ತಿಳಿಸಿ ಹೇಳೋಂಗೆ ಹಾಕಿರಿ. ಆ ಪ್ರಕಾರ ಮಾಡಿರಿ.